ಜಾಗ ಇಲ್ಲ ಲೈವ್ ಮಾಡಿ, ಲೈವ್ ತೋರಿಸಿ. ಬಂಧುಗಳೇ ನಮಸ್ಕಾರ. ನಾವು ಇವತ್ತು BMTF ಕಚೇರಿಯಲ್ಲಿ ಇದ್ದೀವಿ. ಮೊನ್ನೆ ಏನು ಜಾರಕೊಂಡ ಕಾವಲು ಸರ್ವೆ ನಂಬರ್ 126 ಅಂತ ನಾವು ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಮೇಡಮ್ ಅವ್ರದ್ದು ಕಂಪ್ಲೇಂಟ್ ಕೊಟ್ಟಿದ್ವಿ. ಆದ್ರೆ ಇವ್ರಿಗೆ ದೊಡ್ಡಪ್ಪನವ್ರಿಗೆ ಇನ್ಸ್ಪೆಕ್ಟರ್ ವಹಿಸಿದ್ರು. ಇವರು ನಿನ್ನೆ ಹೋಗ್ಬಿಟ್ಟು ಅದು 126 ಬರುತ್ತೆ, ಸರ್ವೆ ನಂಬರ್ ಬರಲ್ಲ, ಒಂದು ಬರಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲ ಸರ್, ಸರ್ವೆ ನಂಬರ್ 1 ಬರುತ್ತೆ, ಅದು ಬಿಡಿ ಜಾಗ ಅಂತ ಹೇಳಿದ್ಮೇಲೆ ಅವರು ಮತ್ತೆ ಹೋಗಿ ಅವ್ರನ್ನ ಅಸಿಸ್ಟೆಂಟ್ನ ಕಳಿಸ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅದು ಸಲುವಾಗಿ ನಾವು ಲೈವ್ ಮಾಡಿ ಅದನ್ನು ಕೇಳೋಣ. ಹೇಳಿ ಸರ್, ಈಗ ತಾವು ಹೇಳಿದ್ರಿ, ನೀವು ಅಲ್ಲಿ ಮೇಡಮ್ ಅವರು ಹೇಳಿದ ಪ್ರಕಾರ ನೀವು ಅಲ್ಲಿ ಕೆಲಸನೇ ನಿಲ್ಲಿಸಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ನಿಲ್ಸೋದಕ್ಕೆ ನಾವು BMTF ಅವರಿಗೆ ಆಲ್ರೆಡಿ ಲೆಟರ್ ಕೊಟ್ಟಿದ್ದೀವಿ, AWR ಮಾಹಿತಿ ಕೊಟ್ಟಿದ್ದೀವಿ, ನಮ್ಮ ಸ್ಟಾಫ್ ಅಲ್ಲಿ ಕಳಿಸಿದ್ದೀವಿ. ಕೆಲಸ ಮಾಡ್ತಾ ಇದಾರಲ್ಲ ಸರ್, ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಅವತ್ತು ಹೇಳಿದ್ರಿ, ಏನಂತ ಹೇಳಿದ್ರಿ, ಸರ್ವೆ ನಂಬರ್ 126 ಬರುತ್ತೆ ಅಂತ ಹೇಳಿದ್ರಿ. ನಾನು 126 ನೀವು ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ, ನೀವು ಮೊನ್ನೆ ಕೊಟ್ಟಿದ್ರಿ. ಇದು ವೆರಿಫಿಕೇಶನ್ ಹಂತದಲ್ಲಿದೆ. ಸರ್ವೆ ನಂಬರ್ 126 ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ನೀವು ಯಾವ ಜಾಗದಲ್ಲಿ ಹೋಗಿದ್ರಿ ಸರ್? ತೋರಿಸಿ ಸರ್, ನೀವು ಯಾವ ಜಾಗದಲ್ಲಿ ಹೋಗಿದ್ರಿ? ಇದೇ ಮುಖ್ಯ ರಸ್ತೆ, ಸಸ್ಪತಿಪುರಂ ಮುಖ್ಯ ರಸ್ತೆ. ನಾನು ಸರ್ವೇಯರ್ ಅಲ್ಲ, ನೀವು ಯಾವ ಜಾಗದಲ್ಲಿ ಹೋಗಿದ್ರಿ? ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀನಿ. ನಾನು ಸ್ಟಿಲ್ ವೆರಿಫೈಡ್, ಐ ನೀಡ್ ಟೈಮ್. ಅಲ್ಲ, ನೀವು ನಿನ್ನೆ ನನಗೆ ಪ್ರಶ್ನೆ ಮಾಡ್ತಾರೆ. ಅವರು ಪಾರ್ಟಿ ಅವರು ಬಂದಿದ್ದಾರೆ, ಅವ್ರು ಕಳಿಸಿದೀವಿ. ಇಲ್ಲಿ ನೀವು ಯಾರ ಬಗ್ಗೆ ಅಲಿಗೇಷನ್ ಮಾಡಿದ್ರೆ ಅವ್ರು ಇಲ್ಲೇ ನಿನ್ನೆ ನನಗೆ ಏನಂತ ಹೇಳ್ತೀರಿ ನೀವು? ನಾನು ಏನಂತ ಹೇಳ್ತೀರಿ ನೀವು? ನಾನು ಏನು ಹೇಳಿಲ್ಲ. ಹೇಳಿದ್ರಿ ನೀವು? ಇಲ್ಲ, ಏನು ಹೇಳಿಲ್ಲ. ನೀವು ಹೇಳಿದ್ರಿ ನೀವು? ನೋಡಿ ಸರ್, ದಯವಿಟ್ಟು ಒಂದ್ ಹೇಳ್ತೀನಿ, ನಾನು ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ, ನನ್ ಕಾಲಾವಕಾಶ ಕೊಡಿ. ಅಲ್ಲ, ನೀವು ನಿನ್ನೆ ನನಗೆ ಪ್ರಶ್ನೆ ಮಾಡ್ತಾರಲ್ಲ, ನೀವು ನಿನ್ನೆ ನನಗೇನೆ ಪ್ರಶ್ನೆ ಮಾಡ್ತೀರಾ? 1 ಎಕರೆ ಜಾಗ ತಗೊಂಡಿದ್ದಾರೆ, 1 ಎಕರೆ ರಿಜಿಸ್ಟರ್ ಆಗಿದೆ, ಖಾತೆ ಆಗಿದೆ ಅಂತ ನನಗೆ ಪ್ರಶ್ನೆ ಮಾಡ್ತೀರಾ? ಹೇಳಿ, ನೀವು ಎಲ್ಲಿ ಹೋಗಿದ್ರು ಅಂತ ಹೇಳಿ. ನೀವು ಯಾವತ್ತು ಕೊಟ್ಟಿದ್ರಿ ಹೇಳಿದ್ದು? ಹೇಳಿ, ಯಾವತ್ತು ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಬಗ್ಗೆ ಕೊಟ್ಟು ಎಷ್ಟು ದಿವಸ ಆಯ್ತು? ಬಂದು ಫೈಲ್ ಎಷ್ಟು ವರ್ಷ ಆಗಿದೆ ಸರ್? ನನ್ನ ಹತ್ರ ಇಲ್ಲ ಫೈಲು, ನನ್ನ ಹತ್ರ ಇಲ್ಲ ಫೈಲು. ಅದು ಆಲ್ರೆಡಿ ನನ್ನಿಂದ ಬಂದಿದ್ದು ಫಾರ್ವರ್ಡ್ ಮಾಡಿ. ಈಗ ಮೇಲಾಧಿಕಾರಿಗಳು ಏನಂತ ಹೇಳಿದ್ರು ಸರ್ ನಿಮ್ಗೆ? ನನಗೆ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀನಿ. ಮಂಜೂರಾತಿ ನಕ್ಷೆ ಇಲ್ಲ ಅಂದ್ರೆ, ಪ್ಲಾನ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರು ಸರ್? ನಾನು ಅದನ್ನೇ ಪರಿಶೀಲನೆ ಮಾಡ್ತಾ ಹೇಳಿಲ್ಲ. ಮಂಜೂರಾತಿ ನಕ್ಷೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕೆಲಸ ಪರಿಶೀಲನೆ ಮಾಡಿ ಅದು ಏನಿದೆ ಕಾನೂನು ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೆಲಸ ನಿಲ್ಲಿಸಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಆಲ್ರೆಡಿ BBMP AWR ಕೆಲಸ ನಿಲ್ಸೋದು BBMP AWR ಅವ್ರಿಗೆ ಬರುತ್ತೆ. ನಾನು ಆಲ್ರೆಡಿ ಅವ್ರ ಹತ್ರ ಹೋಗಿದ್ದೀನಿ, ಆಫೀಸ್ ಹತ್ರ ಮಾತಾಡಿದ್ದೀನಿ. ಏನ್ ಹೇಳಿದ್ರು ಸರ್ ಮೇಲಾಧಿಕಾರಿಗಳು? ಅದಾದ್ಮೇಲೆ ಏನ್ ಹೇಳಿದ್ರು? ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ. ಅದನ್ನ ನೋಡಿ ಅದೇನಿದೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ. ಅದೇ ನಿನ್ನೆ ನೀವು ಒಂಥರ ನನಗೆ ಪ್ರಶ್ನೆ ಮಾಡ್ತಾರೆ, ತಮ್ಗೆ ನನಗೆ ಅವರು ಪ್ರಶ್ನೆ ಮಾಡ್ತಾರೆ. 3 ನಿಮ್ಮ ಹತ್ರ ಬಂದು ನಾವು ಹೋಗ್ತಾ ಇದ್ದೀವಿ. ಎನ್ಕ್ವೈರಿ ಅಂದ್ಮೇಲೆ ಎಲ್ಲರಿಗೂ ನಾವು ಕೇಳಬೇಕಾಗತ್ತೆ. ಸರ್ಕಾರಿ ಆಸ್ತಿಗೆ ಯಾರು ಸರ್ ಹೊಡೆ? ಯಾರು ನನ್ಗೆ ಗೊತ್ತಿಲ್ಲ. ಸರ್ಕಾರಿ ಆಸ್ತಿ ಯಾರು ಸರ್? ಪರಿಶೀಲನೆ ನೋಡಿ, ಅಧಿಕಾರಿಗಳೇ ತಾನೆ ಸರ್. ಇಷ್ಟೆಲ್ಲ ಗೊತ್ತಾದ್ರು ಕೊಟ್ಟಿದ್ದಾರೆ. ಮಾತಾಡಿದ್ದ ಮಾತು ಬೇರೆನೆ ಆಗಿತ್ತು. ಏನು ನಾವು ನಿಮ್ಮನ್ನು ಕೇಳಬೇಕಾಗತ್ತೆ ಸರ್. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ನಿಮ್ಮನ್ನು ಕೇಳಬಾರ್ದಾ? ನಿಮ್ಮನ್ನು ಕೇಳಬೇಕಾ? ಮೇಡಮ್ ಏನ್ ಹೇಳಿದ್ರು ಅದನ್ನ ಮಾಡಬೇಕು. 126 ಸರ್ವೆ ನಂಬರ್ ಅಂತೆ, ಅದೆಲ್ಲ ನಾವು ಕೇಳಿದ್ವಾ? ನಾವು ಕಂಪ್ಲೇಂಟ್ ಕೊಟ್ಟು ನಿಮ್ ಕ್ವಶನ್ ಕೇಳಬಾರ್ದಾ? ಅಲ್ಲ, ಮಂಜೂರಾತಿ ನಕ್ಷೆ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಮಂಜೂರಾತಿ ನಕ್ಷೆ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಅದನ್ನ ಬಿಟ್ಬಿಟ್ಟು ಏನೋ ಮಾಡಿದ್ರಲ್ಲ, ಕೆಲಸ ನಿಲ್ಸಿದ್ರೆ ಹೇಳಿ. ಕೆಲಸ ಮಾಡ್ತಾ ಇದಾರೆ, ನೀವು ಕೆಲಸ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ರೆ ನೀವು? ನೋಡಿ, ಅದು ಪೊಲೀಸಿಗೆ ಅಲ್ಲ, ಅದು BMTF ಮೇಲಾಧಿಕಾರಿಗಳು ನಿಮ್ಗೆ ಹೇಳಿದ್ದಾರೆ. ಸಂಬಂಧಪಟ್ಟ AWR ಅವ್ರ ಕೆಲಸ ಅದು.
ನಿಮ್ಮ ಮೇಲಾಧಿಕಾರಿಗೆ ನೀವು ಆರ್ಡರ್ ಮಾಡ್ಬೇಕಾಗಿರೋದು ನೀವಲ್ವಾ ಸರ್? ಯಾವ್ದು? ಕೆಲಸ ನಿಲ್ಲಿಸಿ ಅಂತ ನೀವು ಅವ್ರಿಗಿಂತ ಕೆಳಗಡೆ ಇದ್ರೆ ಮೇಲೆ ಇದ್ದೀರಾ ಸರ್? ನಾವು ಇರಲ್ಲ ನಿಮ್ಮ ಯಾವುದೇ ರೀತಿ ಕೆಲಸ ನಿಲ್ಸಕ್ಕಾಗ್ಲಿ ಸಂಬಂಧಪಟ್ಟ ಇಲಾಖೆಗೆ ನಿಮ್ಮ ಮೇಲಾಧಿಕಾರಿ ಏನ್ ಹೇಳಿದ್ರು ಸರ್? ನಾನು ಎಡಿಜಿಪಿ ನಿಮ್ಮ ಮೇಲಾಧಿಕಾರಿ ಅವರು ಸಾಹೇಬ್ ಮೇಡಮ್ ಅವ್ರು ಹೇಳಿದ ಪ್ರಕಾರನೇ ಹೋಗಿ ನಾನು ಎಡಿಎಲ್ ಅವ್ರಿಗೆ ಹೇಳ್ಬಿಟ್ಟು ನಾನು ಕೆಲಸ ನಿಲ್ಸಕ್ಕೆ ಹೇಳಿದೀನಿ. ನಾವು ಹೋಗಿ ಕೆಲಸ ನಿಲ್ಸಕ್ಕೆ ಹೇಳಿದ್ದೀರ ಅಷ್ಟೇ. ಕೆಲಸ ನಿಲ್ಸಿ ಅಂತ ಅವ್ರು ಹೇಳಿಲ್ವಾ ಸರ್? ಕೆಲಸ ನಾನು ಆ ಸ್ಪಾಟಿಗೆ ಹೋಗಿದ್ದೀನಿ. ಅಲ್ಲಿ ಅವಾಗ ಹೋದಾಗ ನಾವು ನಿಲ್ಸೇ ಬಂದಿದ್ವಿ. ಅಲ್ಲಿ ಅವ್ರು ಆಯ್ತು ಬನ್ನಿ ಹೋಗೋಣ ಅಂತ. ನಾವು ಯಾವ್ದ ಮೇಲೆ ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಇಲ್ಲಿ ಮೇಡಮ್ ಅವ್ರಿಗೆ? ಅವ್ರು ಏನಂತ ಹೇಳಿದ್ರು ಸರ್? ಅವರು ನಾವೇನೋ ಸರ್ವೆ ನಂಬರ್ 126 ಇಲ್ಲ ಸರ್ವೆ ನಂಬರ್ 100 ಅಂತ ಹೇಳಿಲ್ವಾ? ಇಲ್ಲ. ಆದ್ರೆ ಮಂಜೂರಾತಿ ನಕ್ಷೆ ಇಲ್ಲ. ಮಂಜೂರಾತಿ ನಕ್ಷೆಯಲ್ಲಿ ಅಕ್ರಮವಾಗಿ ಕಟ್ತಾ ಇದ್ದಾರೆ, ಅನಧಿಕೃತ ಕಟ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಇದನ್ನ ನಿಲ್ಲಿಸಬೇಕಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. 248 ಸೆಕ್ಷನ್ 1 ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಕೆಲಸ ನಿಲ್ಲಿಸಬೇಕು. ಕೆಲಸ ನಿಲ್ಲಿಸಿಲ್ಲ ಅಂತ ನಾವು ಬಿಬಿಎಂಪಿ ಬಂದಿದ್ವಿ. ಮೇಡಮ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ವಿ. ಮೇಡಮ್ ಅವ್ರಿಗೆ ನಿಮ್ಮನ್ನು ಕರೆದು ಹೇಳಿದ್ರು ಕೆಲಸ ನಿಲ್ಲಿಸಿ, ನೋಡಿ ಮಂಜೂರಾತಿ ನಕ್ಷೆ ಇಲ್ಲ, ಕೆಲಸ ನಿಲ್ಲಿಸಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ನೀವೇನಾದ್ರು ಕೆಲಸ ನಿಲ್ಲಿಸಿದ್ರ ಹೇಳಿ ಹೇಳಿ. ಕೆಲಸ ನಡೀತಾ ಇದೆ ಸರ್. ಕೆಲಸ ನಡೀತಾ ಇದೆ. ಅಲ್ಲಿ ನೋಡಿ ಅವರು ಮಾತಾಡಲ್ಲ ಸರ್. ಮಂಜುನಾಥ್ ಅವರು ನೋಡಿ ಅಲ್ಲೇ ಕೆಲಸ ನಡೀತಾ ಇದೆ ಸರ್. ನಾನು ಹೇಳಿ ಮಾತಾಡಲ್ಲ ಸರ್. ಹೇಳಿ ಹೇಳಿ ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ನಾನು ನಮ್ಗೆ ಹೇಳಿ. ಪರಿಶೀಲನೆ ಮಾಡ್ತಾ ಇದ್ದೀನಿ. ಹೇಳಿ, ಅಲ್ಲ, ನೀವು ಇದೆಲ್ಲ ನೋಟಿಸ್ ಕೊಟ್ಟ ಮೇಲೆ ಕೆಲಸ ನಿಲ್ಲಿಸಿದ್ರೆ ಇಲ್ವೇ ಹೇಳಿ. ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ನಮ್ಗೆ ಟೈಮ್ ಬೇಕಾಗ್ತದೆ. ಅಲ್ಲ, ನೀವು ಕೆಲಸ ನಿಲ್ಲಿಸಿದ್ರೆ ಇಲ್ವೇ ಹೇಳಿ. ಯಾಕೆ ಕೆಲಸ ನಿಲ್ಲಿಸಿದ್ರೆ ಕೆಲಸ ನಿಲ್ಲಿಸಬೇಕು. ಕೆಲಸ ಮಾತ್ರ ಕೆಲಸ ನಿಲ್ಲಿಸ್ತೀವಿ, ಕೆಲಸ ನಿಲ್ಲಿಸ್ತೀವಿ ಬಿಡಿ ಸರ್. ಈ ರಿಸ್ಕ್ ನಮಗೂ ಬೇಡ, ನಿಮ್ಗೂ ನಮಗೂ ಬೇಡ. ನಾವೇ ನಿಮ್ಗೆ ರಿಕ್ವೆಸ್ಟ್ ಡಾಕ್ಯುಮೆಂಟ್ ಕೊಡ್ತೀವಿ. ಕೇಳಿದ್ರಿ, ನಿನ್ನೆ ಬಂದು ನೋಟಿಸ್ ಕೊಟ್ಟಿದ್ರೆ ಡಾಕ್ಯುಮೆಂಟ್ ತಗೊಂಡು ಇವತ್ತು ಬಂದಿದ್ದೀವಿ, ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ನಾವು ಕೋರ್ಟ್ ಸ್ಟೇ ತಗತ್ತೋ ಇಲ್ಲ ಏನಾಗುತ್ತೋ ಅದಾದ್ಮೇಲೆ ಬಂದು ನಿಮ್ಮ ಹತ್ರ ನಾವು ಕೆಲಸ ನಿಲ್ಲಿಸು ಅಂತ ಹೇಳಿಲ್ವಾ ಸರ್? ಹೇಳಿದ್ವಿ ಸರ್. ಯಾರು ಯಾಕೆ ಹೇಳ್ತಾರೆ? ಹೇಳಿಲ್ಲ ಅಂತ ಹೇಳ್ತಾರಲ್ಲ. ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಟಿಸ್ ಕೊಟ್ಟರೆ ನೋಟಿಸ್ ಕೊಟ್ಟಿದ್ರೆ ನಾವು ಆಯ್ತು, ಈಗ ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ಕೊಟ್ಟರೆ ಬಂದಿದ್ದೀವಿ. ಏನು ಅಂತ ಕೇಳಕ್ಕೆ ನೋಟಿಸ್ ಕೊಟ್ಟಿದ್ದಕ್ಕೆ ನೀವು ಇದು ಕೊಡಿ, ರಿಪ್ಲೈ ಕೊಡ್ತೀವಿ ಸರ್. ಈಗ ಅದಕ್ಕೆ ನಾನು ವೆರಿಫೈ ಮಾಡ್ತೀನಿ. ನಾನು ಕಾಲ ನೋಡಿ, ನಾವು ಕರ್ತವ್ಯ ನಿರ್ವಹಿಸ್ಬೇಕು ಸರ್. ನೀವು ದೊಡ್ಡವರೇ, ನೀವು BMP ಇನ್ಸ್ಪೆಕ್ಟರ್ ಇದ್ದೀರಿ. ನೀವು ಇದಕ್ಕೆ ಮುಂಚೆ ಅಶೋಕ್ ಕುಮಾರ್ ಇದ್ರು. ನಾವು ಇವ್ರ ಬಗ್ಗೆ ಮಾತಾಡ್ತಿಲ್ಲ ಸರ್. ನಾವು ನಿಮ್ಮ ಬಗ್ಗೆ ಆದ್ರೆ ನೀವು ಅವರೇ ಇದ್ದಾರೆ. ದಯವಿಟ್ಟು ನಾವು ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ವೆರಿಫಿಕೇಶನ್ ಮಾಡಕ್ಕೆ ನಮಗೆ ಅವ್ರಿಗೆ ಸಂಬಂಧ ಇಲ್ಲ. ಕೆಲಸ ಇಲ್ಲಿವರೆಗೆ ಯಾಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಡಾಕ್ಯುಮೆಂಟ್ ಕೆಲಸ ಯಾಕೆ ಮಾಡ್ತಾ ಕೆಲಸ ಮಾಡ್ಸಕ್ ಯಾಕೆ ನಿಲ್ಸಿಲ್ಲ ನೀವು? Document ಅಷ್ಟೇ ಹೇಳಿ. verification ನಾವು ಅದೆಲ್ಲ ಅದು ಕೇಳ್ತಲ್ಲ. ನಾವು ಕೆಲಸ ಯಾಕೆ ಮಾಡಿಸ್ತಾ ಇದ್ದೀರಾ? ಕೆಲಸ ಯಾಕೆ ನಿಲ್ಸಿಲ್ಲ ಹೇಳಿ. ಬೆಂಗಳೂರು ಏನ್ ಮಾಡ್ತಾರೆ ಎಲ್ಲ ಕೆಲಸ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಂಜುನಾಥ ನಕ್ಷತ್ರ ಅಂತ ಹೇಳಿದ್ವಿ. ಕೆಲಸ ಆಗ್ತದೆ ಸರ್ ಹೇಳಿ. ಏನ್ ಸರ್ ಕೆಲಸ ಮಾಡ್ತಾ ಇದ್ದಾರೆ? ಅದು ನಿಮಗೆ ಸೇರಿದ್ದು. ನಾವು ಮಂಜೂರಾತಿ ನಕ್ಷೆ ಇಲ್ಲ, ಅನಧಿಕೃತವಾಗಿ ಅಕ್ರಮ ಕಟ್ಟಡ ಕಟ್ತಾ ಇದ್ದಾರೆ, ಅದನ್ನು ಕೆಲಸ ನಿಲ್ಲಿಸಿದ ಮೇಲಾಧಿಕಾರಿಗಳು ಬಂದು ಹೇಳಿದ್ವಿ. ನೀವು ನಿಮ್ಗೆ ವಹಿಸಿದ್ರ ಕೆಲಸನ, ನಿಮ್ ಕೆಲಸ ನಿಲ್ಲಿಸಿ ಮುಂದಿನ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ನೀವು ಇದುವರೆಗೆ ನಿಲ್ಸಿದ್ರಾ? ಹೇಳಿ. ಎಲ್ಲಿ ನಿಲ್ಸಿದ್ರ? ಬಿಬಿಎಂಪಿ ಮುಖ್ಯ ಕಚೇರಿಗೆ ಬಂದಿದ್ದೀವಿ. ಬಿಬಿಎಂಪಿ ಮುಖ್ಯ ಕಚೇರಿಗೆ ಬಂದಿದ್ದೀವಿ ನಾವು. ನೀವು ನಿಮ್ಗೆ ಏನಾದ್ರು ಬೇರೆ ತರ ಸಪೋರ್ಟ್ ಬೇಕು ಸ್ಟೇಷನ್ಗೆ ಹೇಳಿ. ನಿಮ್ಗೆ ಅಧಿಕಾರ ಇದೆ ಸರ್ ನಿಲ್ಸ್ಲಿಕ್ಕೆ. ಯಾಕೆ ಅಧಿಕಾರ ಇಲ್ಲ? ಅದು BDS ಕಲ್ಲು ಹಾಕಿರೋದನ್ನೇ ಕಿತ್ತು ಮಾಡ್ತಾ ಇದ್ದಾರೆ. ಎಂತ ಬೇಜವಾಬ್ದಾರಿ ಇರ್ತಕ್ಕಂಥದ್ದು ಸರ್ ಅದು. ಆಯ್ತು ಸರ್. 2021ರಲ್ಲಿ ನೀವೇ ಮಾತಾಡ್ತಾರೆ, ನಾನೇನ್ ಆಯ್ತು ಹೇಳಿ ಸರ್. ಈಗ ಏನ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾವು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಸರ್? ಪರಿಶೀಲನೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಸರ್? ಫೈಲ್ ನನ್ನ ಹತ್ರ ಇರ್ಲಿಲ್ಲ. ಎಷ್ಟು ವರ್ಷ ಬೇಕು ಸರ್ ಪರಿಶೀಲನೆ ಮಾಡಕ್ಕೆ? ಎಷ್ಟು ವರ್ಷ ಬೇಕು ಸರ್ ನಿಮಗೆ? ನನಗೆ ಬಂದಿದೆ ಸರ್ 3 days ನಾನು ಹಿಂದೆ ಯಾಕೆ ಸರ್ ಇದಕ್ಕಿಂತ ಮುಂದಾಗೆ ಬಿಲ್ಡಿಂಗ್ ಕಟ್ತಿರೋ ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡ್ಕೊಳ್ಳೋ ತಾವು ಕೂಡ ಬಂದು ಸ್ಪಾಟ್ ಬಂದಿದ್ದೀರಾ? ನಾವು ಮಾತಾಡಿ ನಾನು ಬಂದಿರೋದೇ ಅವ್ರಿಗೆ ಮೊನ್ನೆ ಬಂದಿ ನಾನು ನಿಮ್ಮ ಅಧಿಕಾರಿನೇ ನಿಮ್ ಸೀಟಲ್ಲಿ ಇದ್ದ ಅಧಿಕಾರಿನೇ ಈ ಸೀಟ್ ಬಂದವ್ರು ಒಬ್ಬೊಬ್ರು ಈಗ ನೀವು ಬಂದು ಹೇಳಿದ್ರೆ ಆ ಫೈಲ್ ತೆಗೆದ್ಬಿಟ್ಟು ನಾನು ನೋಡಲ್ಲ ಸರ್. ತಾವು ಹೋದ್ಮೇಲೆ ಇನ್ನೊಬ್ರು ಬರ್ತಾರೆ. ಅವ್ರು ಬಂದಾಗ ನಾವು ಫೈಲ್ ನಾವು 2 ವರ್ಷ 3 ವರ್ಷ ಒಂದೊಂದು ಫೈಲ್ ಕಾಯ್ಕೊಂಡು ಕೂತ್ಕೊಂಡ್ರೆ 3 ದಿವಸದಿಂದ ಬಂದ್ರು.
IPS ಅಧಿಕಾರಿ ಮೇಡಮ್ ಅವರು ಹೇಳಿದ್ರು ಕೂಡ ಇವರು ಕರ್ತವ್ಯ ಇವ್ರು ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಹೆಂಗೆ? ಸರ್ಕಾರಿ ಜಾಗನ ಬಿಡಿಸ್ಕೊಳ್ಳಿ ಅಂತ ಬಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ಕೂಡ ಮಾಡ್ತಾ ಇಲ್ಲ ಸರ್. ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೋಗಿದ್ರೆ ಸ್ಪಾಟ್ ಹೋದ್ ನನ್ನ ಹತ್ರ ಇದೆ ಎಲ್ಲ ಇದೆ. ಮಾಡಿ ನೀವು ಹೋಗಿದ್ರ ಕೆಲಸ ಸ್ಟ್ರಿಕ್ಟ್ ಆಗಿ ನಿಲ್ಸಿದ್ರ ಸಂಬಂಧಪಟ್ಟವ್ರಿಗೆ ಎಫ್ಐಆರ್ ಮಾಡಿ ಕೂಡ ಅಂತ ಹೇಳಿದ್ದಾರೆ. ಎಲ್ಲಿ ಮಾಡಿದ್ದಾರೆ ನೀವು? ನೀವು AW ಮಾಡಲ್ಲ ಸರ್. ತಾವುಗಳು ಒಂದು ಮಾತು ಹೇಳ್ಬಿಟ್ರೆ ಸಾಕು ನೋಡ್ರಿ, ಸರ್ಕಾರಿ ಸ್ವತ್ತು ಹಾಳು ಬಿದ್ದೋಗ್ಲಿ ನಾವು ನೋಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ವಾಯ್ಸಲ್ಲಿ ಹೇಳ್ಬಿಟ್ರೆ, ಒಂದು ಒಳಸಲ್ಲಿ ಹೇಳ್ಬಿಟ್ರೆ ನಾವು ನಿಮ್ಮ ಹತ್ರ ಬರಲ್ಲ ಸರ್. 3 days ಬ್ಯಾಕ್ ತಮ್ಮದಕ್ಕಿಂತ ಬರೋದಿಲ್ಲ ನಾವು. ಯಾಕೆಂದ್ರೆ ನಾವು ಬರಲ್ಲ, ತೊಂದ್ರೆ ಕೊಡೋದು ಯಾಕೆ? ನಾವು ಕೇಳ್ತಾ ಇರೋದೇನು? ಸರ್ಕಾರಿ ಸಂಬಳ ತಗೊಂಡು ಮೇಲಧಿಕಾರಿಗಳು ಹೇಳ್ಬೇಕು ಏನ್ ಮಾಡ್ತಾರೆ ಸರ್? ಏನು ಮೇಲಧಿಕಾರಿ ಕೆಲಸ ನಿಲ್ಲಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಹಲೋ ನಮಸ್ತೆ. ಚೆಕ್ ಮಾಡೋದೇ ಅದೇ ಖಾತಾ ಆಗಿದೆ, ಅದಕ್ಕೆ ಅದು ಖಾತಾ ಆಗಿದೆ, ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಹೌದು ಖಾತಾ ಆಗಿದೆ, ಖಾತಾ ಮಾಡಿದ್ದಾರೆ BBMP ಇಂದ. ಹೌದಾ, ಆಯ್ತು. ನಾನು ಒಂದು 10 ನಿಮಿಷ ಇರಿ ನಿಮಗೆ. ಸರಿ ಆಯ್ತು, ಚೆಕ್ ಮಾಡ್ತೀನಿ ರೀ ನಾನು. ಆ ಕೇಸ್ ಫೈಲ್ ಎಲ್ಲ ತಂದ್ರೆ ಆ ಡಾಕ್ಯುಮೆಂಟ್ಸ್ ತಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡ್ಬಿಟ್ಟು ತಮಗೆ ಕಳಿಸ್ತೀನಿ. ಓಕೆ ಹೇಳಿ, ನಿಮಗೆ ಮೇಲಾಧಿಕಾರಿಗಳು ಹೇಳಿದ್ರು ಕೂಡ ನೀವು ಕರ್ತವ್ಯ ನಿಲ್ಲಿಸ್ತಾ ಇಲ್ಲ. ಮಾಡ್ತಾ ಇದ್ದೀನಿ ಬಿಡಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಕಳಿಸ್ಬೇಡಿ. ತಪ್ಪು ಸಂದೇಶ ಅಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ತಪ್ಪು ಸಂದೇಶ ಸರ್ಕಾರಿ ಜಾಗ ಉಳಿವಿಗಾಗಿ ನಮ್ಮ ಹೋರಾಟ ಅಷ್ಟೇ ಸರ್. ನಮ್ಗೂ ಏನು ಕೆಲಸ ಕಾರ್ಯ ಗೋರೆಂಟ್ ಇರ್ತದೆ. ಈ ತರ ಇಲ್ಲ, ಯಾರೋ ಭೂಮೇಡ್ರು ಮಾಡೋ ಕೆಲ್ಸಗಳಿಗೆ ನಾವು ನೋಡಿ, ದಯವಿಟ್ಟು ನಮ್ಮ ಜಾಗ ಸರ್. ನಮ್ ಫೈಲ್ ನೋಡಿದ್ರೆ ನೀವು ತಮಗೂ ಕೂಡ ತೋರಿಸ್ತೋ ಎಷ್ಟು ವರ್ಷದಿಂದ ಫೈಲ್. ನಾವು ಯಾವ್ದೇ ಕಂಪ್ಲೇಂಟ್ ಬಂದ್ರೆ 2 ಪಾರ್ಟಿ ಫೈಲ್ ದಯವಿಟ್ಟು ಅವಕಾಶ ಮಾಡ್ಕೊಡಿ, ವೆರಿಫೈ ಮಾಡಕ್ ಅವಕಾಶ ಮಾಡ್ಕೊಡಿ. ತನಿಖೆ ಹಂತದಲ್ಲಿ ಇದೆ, ನೋಡ್ತಾ ಇದ್ದೀವಿ. ತನಿಖೆ ಮಾಡ್ಕೊಳ್ಳಿ ಸರ್. ನಾವು ಎಷ್ಟು ವರ್ಷದಿಂದ ಆಗ್ತಿದೆ ನೋಡಿ ಸರ್. ನೀವೇ ನನಗೆ ಬಂದಿರೋದು ಯಾವಾಗ ಹೇಳಿ? ಮೊನ್ನೆ ರೀಸೆಂಟ್ ಆಗಿ ಹೇಳಿದ ತಾವು ಸೀಟಲ್ಲಿ ಇದ್ದವ್ರಿಗೆಲ್ಲ ಬಂದು ಮಾತಾಡ್ಕೊಳ್ಳಿ. ಎಷ್ಟು ಜನ ಬಂದು ಹೇಳೋಣ ಸರ್? ಎಷ್ಟು ಜನ ಬಂದು ಹೇಳೋಣ? ಹೇಳಿದ್ರಿ ನಾವು 3 ದಿನದಿಂದ ಅಲ್ಲ, ತಾವುಗಳು ಇರೋ ಜಾಗಕ್ಕೆ ಬಂದು ನಾವು ಕೊಟ್ಟಿ ನೋಡಿ FIR ಆಗಿದೆ. ವಿಚಾರ ಬಗ್ಗೆ ಎಷ್ಟು ಬೇಕಾಗತ್ತೆ ನಮ್ಗೆ? ಸರ್ಕಾರಿ ಅಧಿಕಾರಿ BDO ಇಂಜಿನಿಯರ್ ಕಂಪ್ಲೇಂಟ್ ಹಾಕಿದ್ದಾರೆ ನೋಡಿ ಸರ್. ಇದೊಂದು ಓದಿ ಸರ್ ಸಾಕು. ಈ ಫುಲ್ ಇದೊಂದು ಒಂದೇ ನಿಮಿಷ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಒಂದು ನಿಮಿಷ ಫೋನ್ ಬರ್ತಾ ಇದೆ. ಮಾಡಿ ಸ್ವಲ್ಪ ನಮ್ಮ ಮನೆಯಿಂದ ಫೋನ್ ಬರ್ತಾ ಇದೆ, ದಯವಿಟ್ಟು ಮಾತಾಡಿ. ಹಲೋ, ಹೇಳಿ. ನೀವು ವಿಡಿಯೋ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬಂದು ವಿಡಿಯೋ ಮಾಡ್ಕೊಳ್ಳಿ. ಆಯ್ತು ಮಾತಾಡ್ತೀನಿ ಸರ್. ನೀವು ವಿಡಿಯೋ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ವಿಡಿಯೋ ಮಾಡ್ಕೊಳ್ಳಿ. ನಿಮ್ಗೆ ಕಾನೂನಲ್ಲಿ ಅವಕಾಶ ಇದೆ. ನೋಡಿ ಸರ್, ಅದನ್ನ ನೀವು ಕೊಡಿ, ಡಾಕ್ಯುಮೆಂಟ್ ನೋಡ್ತೀವಿ. ಬೇರೆ ಕೆಲಸ ಇದೆ, ದಯವಿಟ್ಟು ಅಟೆಂಡ್ ಮಾಡಕ್ ಕೊಡಿ. ಮೊನ್ನೆ 2 ದಿವಸ ಆಗಿದೆ ಕೊಟ್ಟು. ನಾವು ಯಾರು ಕಾಲಾವಕಾಶ ಬೇಡವಾ? ನಾವು 3 ವರ್ಷದಿಂದ ಮಾಡಿದ್ದೀವಿ ಸರ್, ಇವಾಗಲ್ಲ. ಈಗ 3 days ಸರ್ ಅದು ಪರಿಶೀಲನೆ ಮಾಡ್ತಾ ಇದೀವಿ ಸರ್. ಒಬ್ಬೊಬ್ರು ಈ ತರ ತಿಳ್ಕೊಂಡು ಹೋಗ್ತಾರೆ, ನಾವ್ ಯಾರನ್ನ ಕೇಳೋಣ ಹೇಳಿ? ಬಾಲಕೃಷ್ಣ ಅವರೇ, ಅದು ಇವ್ರ ಹತ್ರ ಅಲ್ಲ ಮಾತಾಡೋದು. ನಾವು ಬಂದಿರೋದೇನು ಕೆಲಸ ನಿಲ್ಸಕ್ ಮೇಲಾಧಿಕಾರಿ ಹೇಳಿದ್ರು ಅದನ್ನ ಪಾಲನೆ ಮಾಡಿ ಅಂತ ಅಷ್ಟೇ ಹೇಳೋದು. ಇವ್ರ ಹತ್ರ ಬೇರೆ ಏನು ಮಾತಾಡಂಗಿಲ್ಲ. ಬನ್ನಿ ನಾವು ಮೇಡಮ್ ಹತ್ರ ಹೋಗೋಣ. ಇವ್ರ ಹತ್ರ ಬಂದಿರೋದು ಕೆಲಸ ನಿಲ್ಸಿ ಅಷ್ಟೇ ಮಾತ್ರ, ಅಷ್ಟೇ. ನಡೀರಿ ಮೇಡಮ್.
ಅವನೇ ತಾನೇ ಕಿರಣ ಕೋರ್ಟ್ಗೆ ಹೋಗೋಣ ಬೇಡ ಅಂದವ್ರೆ ಸುಮ್ಮನೆ ಲೈವ್ ಇಲ್ಲಿಗೆ ಕಟ್ ಮಾಡಿ